ನನ್ನ ತಾಯಿಯ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಪ್ರತಾಪ್ ತಿಮ್ಮನಿಗೆ ಕೇಳ್ತಾ ಇದ್ದೀನಿ, ನನ್ನ ತಾಯಿಯಾದ ಮಂಜುಳಾರವರಿಗೆ ನೀನು ಕ್ಷಮೆ ಕೇಳಬೇಕು. ನನ್ನ ತಾಯಿಗೆ ನೀನು ಅವಮಾನ ಮಾಡಿದ್ಯಾ. ನನ್ನ ತಾಯಿ ಹೆಸರು ಮಂಜುಳಾ ಅಂತ. ಆಕೆ ಎಷ್ಟು ಶ್ರೇಷ್ಠ ತಾಯಿ ಅಂದ್ರೆ 2023 ಕರ್ನಾಟಕ ರಾಜಕಾರಣಕ್ಕೆ ಒಬ್ಬ ರಣಬೇಟೆಗಾರನನ್ನ ಕೊಟ್ಟಷ್ಟು ಶ್ರೇಷ್ಠ ತಾಯಿ. ಆಕಾಶದಲ್ಲಿದ್ರಲ್ಲ ಅವ್ರನ್ನೆಲ್ಲ ಭೂಮಿಗಿಳಿಸಿದಂತಹ ವ್ಯಕ್ತಿಗೆ ಜನ್ಮ ಕೊಟ್ಟ ತಾಯಿ. ನನ್ನ ತಾಯಿಗೆ ನೀನು ಕ್ಷಮೆ ಕೇಳು. ನನ್ನ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ, ನೀನು ಅಲ್ಲಿಗೂ ಕ್ಷಮೆ ಕೇಳಬೇಡ. ಯಾಕೆಂದ್ರೆ ನಿನ್ನಂತವ್ರು ನರಕಕ್ಕೆ ಹೋಗೋದು, ಸ್ವರ್ಗಕ್ಕೆಲ್ಲ ಹೋಗಲ್ಲ. ಅದ್ರ ಬದಲು ನಿಮ್ ಮನೆಯಿಂದ ಆಚೆ ಬಂದ್ರೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ, ಆ ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು. ಯಾಕೆಂದ್ರೆ ನನ್ನ ತಾಯಿ ಚಾಮುಂಡಿ ತಾಯಿ ಅಷ್ಟೇ ಶ್ರೇಷ್ಠಳು. ಇಲ್ಲ ನಿನಗೆ ಆಚೆ ಬರಕ್ಕಾಗಲ್ಲ ಅಂದ್ರೆ ಮನೆಯಲ್ಲಿ ಸೀತಾದೇವಿ ಫೋಟೋ ಇದ್ರೆ ಸೀತಾಮಾತೆಗೆ ಕ್ಷಮೆ ಕೇಳು. ಯಾಕೆ ಅಂದ್ರೆ ಸೀತಾದೇವಿ ಅಷ್ಟೇ ನನ್ನ ತಾಯಿ ಶ್ರೇಷ್ಠಳು ಅಂತ. ನಿನಗೆ ಸ್ತ್ರೀ ಕುಲದ ಬಗ್ಗೆ ಗೌರವ ಇದ್ರೆ ನನ್ನ ತಾಯಿಯ ಬಗ್ಗೆ ನೀನು ಮಾತನಾಡಿದಂತ ಹೇಳಿಕೆನ ವಾಪಸ್ ತೆಗೆದು ಕ್ಷಮೆ ಕೇಳಬೇಕು. ಹೆಣ್ಣು ಮಕ್ಕಳು, ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಕೇವಲವಾಗಿ ಮಾತಾಡ್ತಾರೆ, ನಾವು ಸುಮ್ಮನೆ ಇರ್ಬೇಕಾ? ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ನೀನು ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ಯಾ, ಸುಮ್ಮನೆ ಇರ್ಬೇಕಾ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ, ನನ್ನ ಬಗ್ಗೆ, ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯ, ನಾವು ಸುಮ್ಮನೆ ಇರ್ಬೇಕಾ? ಇಷ್ಟಕ್ಕೂ ನಿಮ್ಗೆ ಟೈಮ್ಲೈನ್ ಹೇಳ್ತೀನಿ ಸರ್, ಪತ್ರಕರ್ತರಿಗೆ, ರಾಜ್ಯದ ಜನತೆಗೆ. ನಾನು ಪ್ರತಾಪ್ ಸಿಂಹ ಅವ್ರನ್ನ ಯಾವತ್ತೂ ಅವ್ರ ಪರ್ಸನಲ್ ವಿಚಾರಕ್ಕೆ ನಾನು ಹೋದವನಲ್ಲ. ಆತ ಒಂದು ವಿಚಾರ ಮಾತಾಡುವಾಗ ಇಂಡಿಯನ್ ಎಕ್ಸ್ಟರ್ನಲ್ ಡೆಬ್ಟ್ ಚಾಟ್ ಜಿಪಿಟಿ ಅಲ್ಲಿ 60,000 ಕೋಟಿ ಇದೆ, ಬರೀ ಭಾರತದ ಸಾಲ 60,000 ಕೋಟಿ ಅಲ್ಲ. ನಾನು ಅದೇ ಚಾಟ್ ಜಿಪಿಟಿ ಅಲ್ಲಿ ಹೋಗಿ ಭಾರತದ ಸಾಲ 61 ಲಕ್ಷ ಕೋಟಿ ಗುರು, 60,000 ಕೋಟಿ ಅಲ್ಲ, 60,000 ಕೋಟಿ ಅಂದ್ರೆ ನಮ್ಮ ಬ್ಯಾಂಗ್ಳೂರು ಬಜೆಟ್. ಅಷ್ಟು ಸಾಲ 61 ಲಕ್ಷ ಕೋಟಿ ಅಂದ್ರೆ ಆವತ್ತು ಪ್ರತಾಪ್ ಸಿಂಹ ಅವರು ಮೈಸೂರಲ್ಲಿ ಅಪ್ಪನ ಬಗ್ಗೆ ಡೌಟ್ ಇದ್ರೆ ಅಪ್ಪನ ಗೊತ್ತಿಲ್ಲದೆ ಇರೋರು ಅಂತ ಮಾತಾಡ್ತಾರೆ. ನಾನಾದ್ರೂ ಲಿಮಿಟ್ ದಾಟಲಿಲ್ಲ. ಮಾರನೇ ದಿನ ಆಸ್ತಿಯಲ್ಲಿ ಭಾಗ ಬೇಕಾಗುರು ಅಂದೆ. ಹಂಗ್ಯಾಕಂದ್ರೆ ನಮ್ ಚಿಕ್ಕಪ್ಪ ಮಗನ ತರ ಸ್ವಲ್ಪ ಪ್ರತಾಪ ಕಾಣಿಸ್ತಾ ಆ ಭಾವನೆಯಲ್ಲಿ ಹೇಳ್ದೆ. ನಿನ್ನೆ ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನಾನು ಸುಂದರವಾಗಿ ಹುಡ್ತಿದ್ದೆ ಅಂತ. ನೀನ್ ತ್ರಿಪುರ ಸುಂದರ ಗುರು, ನೀನು ಮಾತಾಡ್ದಾಗ ನಾನು ಮಾತಾಡಲ್ಲ ಅಂದೆ. ನೀವು ಗಮನಿಸಿ ನೋಡಿ, ನನ್ನ ಭಾಷೆಯಲ್ಲಿ ಎಲ್ಲಾದ್ರೂ ಅಟ್ಲೀಸ್ಟ್ ಡಿಫಾರ್ಮೇಶನ್ ಅಟ್ರಾಕ್ಟ್ ಆಗುವಂತ ಪದನು ನಾನು ಬಳಸಿಲ್ಲ. ನಿನ್ನೆ ಹೇಳಿದ ಕತ್ಲಲ್ಲಿ ಅವ್ನು ಕಾಣಿಸಲ್ಲ ಅಂದೆ. ನಾನು ಹೇಳಿದೆ ಕತ್ಲಲ್ಲ ನಾನು ಯಾಕೆ ಹುಡುಕ್ತೀಯ ಗುರು ಅಂದೆ. ನಾನು ಹಂಗಲ್ಲ ಅಂದೆ. ನಮ್ಮನ್ನೂ ಹುಡುಕುವಷ್ಟು ಬರ ಬಂದಿದ್ಯಾ ಅಂದೆ. ನಿಮಗೆ ನಾವು ಬೇಕಾಗುವ ಅಂದೆ. ಇದು ಅಸಭ್ಯನ ಹೇಳಿ. ಈ ತರ ಅರ್ಥ ಇರೋದು ಚಾಟ್ ಜಿಪಿಟಿಯಲ್ಲಿ ಹಾಕಿದ್ರು. ನಮ್ಮನ್ನು ಹುಡುಕುವಷ್ಟು ಬರ ಅಂದರೆ ಏನು ಅಂತ ಕೊಡಿ. ನೀನು ಏಕವಚನದಲ್ಲಿ ಮಾತಾಡ್ದೆ, ಫ್ರಸ್ಟ್ರೇಟ್ ಆಗಿ ಮಾತಾಡ್ತೀಯ, ಅದೇನೋ ಮುಳ್ಳಂಗಿ ಅಂತ ಮಾತಾಡಿದ್ರು. ನನ್ನ ಹೇರ್ ಸ್ಟೈಲ್ ನೋಡಿ ಮಗ, ನಿನ್ನೆ ಪ್ರೆಸ್ ಮೀಟ್ ನಿನ್ನ ಹೇರ್ ಸ್ಟೈಲ್ ನೋಡಿ, ಈ ಕಡೆ ಸ್ಪೈಕ್ಸ್ ಹೋಗಿರ್ತಲ್ಲ ನೀನು ಕೂದಲು, ಮುಳ್ಳಂಗಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೊ. ಹಂಗೆ ಬಂದು ಪ್ರೆಸ್ ಮೀಟ್ ಮಾಡೋದು. ಮುಳ್ಳಂಗಿ ಫೀಚರ್, ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ, ಇವೆಲ್ಲ ಮುಳ್ಳಂಗಿ ಫೀಚರ್ಸ್ ಮಗ. ನಾನು ಬಯಾಲಜಿ ಲೆಕ್ಚರರ್ ಅದಕ್ಕೆ ಹೇಳ್ತಾ ಇದ್ದೀನಿ. ಕಾರಣ ಇದೆ ಟಿಕೆಟ್ ಮಿಸ್ ಆಗೋದು, ಮುಳ್ಳಂಗಿ ಫೀಚರ್. ಟಿಕೆಟ್ ಯಾರು ಮಿಸ್ ಆಯ್ತು ಅಂತ ಯಾರೋ ಬುಕ್ ಬರೆದ್ರೆ ಅದಕ್ಕೆ ತರೋದು. ಇದು ಫೀಚರ್ಸ್ ಆಫ್ ಮುಳ್ಳಂಗಿ ಚಾಟ್ ಜಿಪಿಟಿ ಅಲ್ಲಿ ಸಿಗ್ತಪ್ಪ. ನೀನು ನನ್ನ ತಾಯಿಗೆ ಬಹಿರಂಗವಾಗಿ ಕ್ಷಮೆ ಕೇಳು. ನನಗೆ ನಂಬಿಕೆ ಇದೆ ನನ್ನ ತಾಯಿ ಕ್ಷಮಿಸ್ತಾಳೆ, ಬಟ್ ನಾನು ಕ್ಷಮಿಸಲ್ಲ ಮಗ. ನಾನು ಓಕೆ, ನೀನು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲ ಮಾತಾಡ್ತಾರೆ, ಒಂದು ಅಹಿಂದ ನಾಯಕನ ಬಗ್ಗೆ ನೀವು ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ, ನೋಡ್ಕೊಂಡು ಸೈಲೆಂಟ್ ಆಗಿ ಕೂರ್ತೀವ ನಾವು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋದು ನೀನು, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಅವ್ರ ಅಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು? ಅಂದ್ರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ಎಸಿಸಿ ಅಧ್ಯಕ್ಷರ ವಯಸ್ಸು ಗೊತ್ತಾ ನಿನಗೆ? ವಯಸ್ಸು ಗೊತ್ತಾ? ಅಪ್ಪ ಅಂತ ಮಾತಾಡೋದು ನೀವು. ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು ನೀವು? ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು? ಅವ್ರ ಮನೆ ಹೆಣ್ಮಕ್ಳ ಗೌರವ ಇಲ್ಲದೆ ಏನಾದ್ರು ಮಾತಾಡಿದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀರ ಬಾಯಿಗೆ ಬಂದಂಗೆ.
ಏನಾದ್ರು ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡ್ಕೊಂಡ. ಅಲ್ಲ ಗುರು, ನೀನೇ ಫೇಕ್ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು, ನೀನೇ ಫೇಕ್ ಕಾಮೆಂಟ್ಗಳು ಹಾಕೊಂಡು, ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ. ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು, ನನ್ನ ಪರವಾಗಿ ನಿಂತ್ಕೊಳ್ಳಿ, ಕಾಮೆಂಟ್ ಹಾಕಿ. ಒಂದು ಕಾಮೆಂಟ್ 60 ಪೈಸೆ ಕೊಡ್ತಾರೆ ಪ್ರತಾಪ್ ಸಿಂಹ, ನಾನು ಪ್ರೂವ್ ಮಾಡ್ತೀನಿ. ಒಂದು 500 ರಿಂದ 600 ಪೇಡ್ ಕಾಮೆಂಟ್ಸ್ ಇರ್ತವೆ. ಗುರು, ನಮಗಂತ ದರಿದ್ರ ಬಂದಿಲ್ಲ ಗುರು. ಜನ ನಮ್ಮನ್ನು ಬೈದ್ರು ಬಯಸ್ಕೊಂತೀವಿ, ಹೊಗಳಿದ್ರು ಆರ್ಗ್ಯಾನಿಕ್ ಆಗಿರ್ಬೇಕು ನಮ್ಮ ಬಗ್ಗೆ. ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ. ಬಟ್ ರಾಜಕಾರಣ ಅದಲ್ಲ. ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ, ದಪ್ಪ ಚರ್ಮ ಇರಬೇಕು ಅಂತ. ನಿನಗಿದೆಯಾ? ಯಾರಾದ್ರೂ ಮಾತಾಡಿದ್ರೆ ಸ್ಟೇ ತರ್ತೀಯ. ನನ್ನ ಬಗ್ಗೆ ಹೋಗಿ ಡಿಫಾಮೇಷನ್ ಹಾಕಿದೆ. ಸರ್, ನನ್ನ ಮೇಲೆ ಡಿಫಾಮೇಷನ್ ಹಾಕಿದ್ದ, ನಾನು ಸ್ಟೇ ಮಾಡಿದ್ದೀನಿ. ಮನೆ ಹೈಕೋರ್ಟ್ ಕ್ಲಾಶ್ ಹಾಕಿದ್ರೆ ಮೀಡಿಯೇಷನ್ ಕಳಿಸಿದ್ರು. ನಾನು ಯಾವುದೇ ಕಾರಣಕ್ಕೆ